ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಇವತ್ತು ಸಂಡೇ ಅಲ್ವಾ, ಸಂಡೇ ಫ್ರೆಶಲ್ಲಿ ಏನು ಮಾಡೋದು ಅಂದ್ಕೊಂಡು ಚಿಕನ್ ತೊಗೊಂಬಂದಿದ್ದಾರೆ. ಚಿಕನ್ ಫ್ರೈ ಮಾಡೋಣ, ಸಾರು ಮಾಡೋಣ ಅಂದ್ಕೊತಾ ಇದ್ದೆ. ಆಮೇಲೆ ದೋಸೆಗೆ ಬೇಕಲ್ವಾ, ದೋಸೆ ಮಾಡು ಅಂತ ಇದ್ದ ನನ್ನ ಮಗ. ಅದಕ್ಕೋಸ್ಕರ ಚಿಕನ್ ಸಾರೇ ಮಾಡಿಬಿಡೋಣ ಅಂದ್ಕೊಂಡು ಚಿಕನ್ ಸಾರು ಮಾಡ್ತಾಯಿದ್ದೀನಿ. ನಾವು ಸ್ಕಿನ್ ಔಟ್ ಚಿಕನ್ನೇ ತೊಗೊಂಬರೋದು. ಸ್ಕಿನ್ ಔಟ್ ಚಿಕನ್ನ ಚೆನ್ನಾಗಿ ತೊಳೆದು ಎಲ್ಲ ಕ್ಲೀನ್ ಮಾಡಿ, ಅವರು ಇನ್ನು ಮೇಲ್ಗಡೆ ಏನಾದರೂ ಇದಿದ್ದರೆ ಎಲ್ಲ ತೆಗೆದುಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ತೊಳೆದು. ಕುಕ್ಕರ್ ಬಿಸಿ ಮಾಡೋಕ್ಕಿಟ್ಟು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾನು ಚಿಕನ್ನ ಸೇರಿಸ್ಕೊತೀನಿ. ಚಿಕನ್ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರೆಲ್ಲ ಇದಾಗೋವರೆಗೂ ಒಂದು ಸ್ವಲ್ಪ ಅದರಲ್ಲಿ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ. ಆಮೇಲೆ ನೋಡಿ ಚಿಕನೆಲ್ಲ ಹಾಕ್ಕೊತಾ ಇದ್ದೀನಿ. ಆಮೇಲೆ ನಿಮ್ಮ ಮನೇಲಿ ಸಂಡೇ ಫ್ರೆಶಲ್ಲಿ ಏನೇನು ಮಾಡ್ತಾಯಿದ್ದೀರಾ, ಹೇಗಿದ್ದೀರಾ ಫ್ರೆಂಡ್ಸ್? ಸಂಡೇ ಆದರೆ ಇದೊಂದು ಎಲ್ಲರ ಮನೆಯಲ್ಲೂ ಇದ್ದಿದೆ ಅಲ್ವಾ, ಡಬಲ್ ಕೆಲಸ. ಮಕ್ಕಳೆಲ್ಲ ಮನೇಲಿರ್ತಾರೆ, ಅದು ಮಾಡು ಇದು ಮಾಡು ಅಂದ್ಕೊಂಡು. ನಾನು ಬೆಳಗ್ಗೆ ಟಿಫನ್ಗೆ ವೆಜ್ ಪಲಾವ್ ಮಾಡಿದ್ನಲ್ವ, ಅದನ್ನೇ ಮಧ್ಯಾಹ್ನಕ್ಕೂ ಬೆಳಗ್ಗೆನೂ ನಾವು ತಿಂದ್ವಿ. ಇವಾಗ ನೈಟ್ಗೆ ನಾನು ಮಾಡ್ತಾಯಿರೋದು ಚಿಕನ್ ಸಾರು. ಚಿಕನೆಲ್ಲ ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಲೇಬೇಕು. ಚಿಕನ್ ಆಗಲಿ ಮಟನ್ ಆಗಲಿ ಯಾವುದಕ್ಕಾದ್ರೂ ಅರಿಶಿನ ಪುಡಿ ಹಾಕಿಲ್ಲ ಅಂದರೆ ಒಂಥರ ವಾಸನೆ ಇರುತ್ತೆ. ಅರಿಶಿನ ಪುಡಿ ಹಾಕೋದ್ರಿಂದ ನಮ್ಗೆ ಆ ಸ್ಮೆಲ್ಲೆಲ್ಲ ಏನೂ ಬರೋಲ್ಲ, ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಅರಿಶಿನ ಪುಡಿ ಯಾವಾಗೂ ಮಿಕ್ಸ್ ಮಾಡಿಕೊಳ್ಳೇಬೇಕು. ಅದಕ್ಕೆ ಅರಿಶಿನ ಪುಡಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಇಡಬೇಕು. ಅದೇ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ತಟ್ಟೆನ ಕ್ಲೋಸ್ ಮಾಡಿ ಇಟ್ಕೊತೀನಿ. ಆಮೇಲೆ ಫ್ರೆಂಡ್ಸ್, ನಿಮ್ಮ ಮನೇಲಿ ಸಂಡೇ ಫ್ರೆಶಲ್ಲಿ ಏನು ಮಾಡಿದ್ದೀರಾ ನನಗೆ ತಿಳಿಸಿ. ಆಮೇಲೆ ಕಮೆಂಟ್ ಮಾಡಿ ಇನ್ನು ಯಾವ್ಯಾವ ಥರ ಮಾಡ್ಬೋದು ಅಡುಗೆ ಅಂತ. ನಾನು ಈ ಥರ ಮಾಡ್ತೀನಲ್ವ, ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ಟೆ. ಅಷ್ಟು ಬೇಗ ನನ್ನ ಮಗಳು ಒಂದು ಸ್ವಲ್ಪ ಊಟ ಕೇಳಿದ್ಲು. ನಾನು ಬೆಳಗ್ಗೆ ಮಾಡಿರೋ ವೆಜ್ ಪಲಾವು ಮೊಸರು ಬಜ್ಜಿ ಇತ್ತು, ಅದನ್ನು ಹಾಕಿ ಕೊಟ್ಟಿದ್ದೀನಿ ಊಟ ಮಾಡೋಕ್ಕೆ. ಅವಳಿಗೆ ಏನು ಯಾವತ್ತೂ ಕೇಳಲಿಲ್ಲ, ಇವತ್ತೇ ಅವಳು ಊಟ ಅಂತ ಕೇಳ್ತಾ ಇರೋದು. ಇಲ್ಲಾಂದರೆ ಅವಳನ್ನ ಹಾಕ್ಕೊಡೋವರೆಗೂ ಊಟ ಅನ್ನೋ ಮಾತೇ ಕೇಳಲ್ಲ ಅವಳು. ಇವತ್ತೇನೋ ಕೇಳ್ತಾ ಇದ್ದಾಳೆ. ಆಮೇಲೆ ಇದಕ್ಕೆ ಸಾರಿಗೆ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲಾಗೆ ಈರುಳ್ಳಿ, ಆಮೇಲೆ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಕ್ಕೊಬೇಕು ತೆಂಗಿನಕಾಯಿ. ಆಮೇಲೆ ಒಂದು ಟೊಮೊಟೊ, ಒಂದು ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಲವಂಗ, ಚಕ್ಕೆ ಇಷ್ಟು ಹಾಕ್ಕೊತೀನಿ ನಾನು ಅಷ್ಟೇ. ಇಷ್ಟೆಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಸಂಡೇ ಆದ್ದರಿಂದ ಒಂದು ಸ್ವಲ್ಪ ಬಟ್ಟೆ ಒಗೆಯೋ ಕೆಲಸ ಒಂದು ಸ್ವಲ್ಪ ಇತ್ತು. ಮಾರನೇ ದಿನ ಸ್ಕೂಲ್ಗೆಲ್ಲ ಯೂನಿಫಾರ್ಮೆಲ್ಲ ರೆಡಿ ಮಾಡಬೇಕಲ್ಲ, ಅದಕ್ಕೆ ಇವಾಗ ಸಾರು ಮಾಡಿಬಿಟ್ರೆ ಬೇಗನೆ ಮಾಡ್ಕೊತಾ ಇದ್ದೀನಿ. ಒಂದು 5 ಗಂಟೆಗೆಲ್ಲ ಮಾಡ್ಕೊತಾ ಇದ್ದೀನಿ. ಮಾಡಿಬಿಟ್ರೆ ರಾತ್ರಿಗೆ ಆಗುತ್ತೆ. ಆಮೇಲೆ ನಮ್ಗೆ ಬೇರೆ ಕೆಲಸ ಮಾಡ್ಕೊಬೋದು ಅಂತ. ಆಮೇಲೆ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಂಬಿಡ್ತೀನಿ. ನಾನು ಅವಾಗವಾಗ ಯಾವ ಸಾರು, ಚಿಕನ್ ಮಟನ್ ಸಾರು ಮಾಡಬೇಕಾದ್ರೆ ಕೂಡ ನಾನು ಮಸಾಲ ಸಾರು ಏನು ಮಾಡಬೇಕಾದ್ರೂ ಕೂಡ ನಾನು ಬೆಳ್ಳುಳ್ಳಿ ಶುಂಠಿನ ಸುಳ್ಕೊಂಡು ಅವಾಗ ಕುತ್ಕೊಳ್ಳಲ್ಲ. ಒಂದೇ ಸಲ ಮಾಡಿ 1 ತಿಂಗಳಿಗಾಗೋ ಥರ ಮಾಡಿ ಒಂದು ಗಾಜು ಈ ಥರ ಬಾಟಲಲ್ಲಿ ಹಾಕಿ ಮಾಡ್ಕೊತೀನಿ. ಅದು ಖಾಲಿ ಆಗ್ತು, ಇನ್ನೊಂದು ಸ್ವಲ್ಪ ಇದೆ ಅನ್ನೋಂಗೆ ಇನ್ನೊಂದು ಸಲ ಮಾಡ್ಕೊತೀನಿ. ಇದನ್ನೇ ನಾನು ಇವಾಗ ಸಾರಿಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನೇ ನಾನು ಯೂಸ್ ಮಾಡ್ಕೊತೀನಿ. ನೋಡಿ ಎಲ್ಲ ಕಟ್ ಮಾಡ್ಕೊಂಡಲ್ಲ, ಇವಾಗ ರುಬ್ಬಕ್ಕೆ ತೊಗೊಂಡೋಗ್ತಾಯಿದ್ದೀನಿ. ಎಲ್ಲ ಮಿಕ್ಸಿ ಮಾಡ್ಕೊತೀನಿ. ಆಮೇಲೆ ಫ್ರೆಂಡ್ಸ್, ನಾವು ಚಿಕ್ಕವರಾಗಿರ್ಬೇಕಾದ್ರೆ ನಮ್ಮ ಮನೇಲಿ ಒಂದು ರುಬ್ಬೋ ಕಲ್ಲಿತ್ತು ಫ್ರೆಂಡ್ಸ್. ಈ ಥರ ಚಪ್ಪೆ ಆಗಿರುತ್ತಲ್ವ, ಸ್ಕ್ವಯರಾಗಿ, ಆ ಥರ ರುಬ್ಬೋ ಕಲ್ಲು ಈ ಥರ. ಅದರಲ್ಲೆಲ್ಲ ನಾವು ರುಬ್ಬಿದ್ದೀವಿ. ಅದರಲ್ಲಿ ಮಾಡ್ತಾ ಇರೋದ್ರೆ ಎಷ್ಟು ಟೇಸ್ಟ್ ಬರ್ತಾಯಿತ್ತು. ನಾನು ಚಿಕ್ಕ ವಯಸ್ಸಲ್ಲಿ ಅದರಲ್ಲಿ ರುಬ್ಬಿದ್ದೀನಿ. ಈ ಥರ ಎಲ್ಲ ಒಲ್ಕಲ್ಲೂ ನಾನು ರುಬ್ಬಿದ್ದೀನಿ. ನಮ್ಮ ಮನೇಲಿ ಮಸಾಲ ಹಾಕಿದ್ರೆ ನನಗೆ ತುಂಬ ಇಷ್ಟ. ಅದು ರುಬ್ಬಬೇಕು ಅಂದರೆ ಚಿಕ್ಕ ವಯಸ್ಸಲ್ಲಿ ನಾನೇ ಹೋಗ್ಬಿಡ್ತಾಯಿದ್ದೆ ಒಳ್ಕಲ್ ಹತ್ರ ಕೂತ್ಕೊಂಡು ರುಬ್ಬೋದು. ಇಡ್ಲಿಗೆ ದೋಸೆಗೆ ಹಾಕಿದ್ರೆ ಅದರಲ್ಲಿ ರುಬ್ಬೋದು ಎಲ್ಲ ಮಾಡ್ತಾಯಿದ್ವಿ. ಇವಾಗ ಒಳ್ಕಲ್ ನಮ್ಮ ಮನೇಲಿ ಇಲ್ಲ. ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಆ ಥರ. ಆದರೆ ಇವಾಗ ಬರ್ತಾ ಇರೋದು ಡೂಪ್ಲಿಕೇಟ್ ಇದೆ ಫ್ರೆಂಡ್ಸ್, ಅದು ನೋಡಿ ತೊಗೊಬೇಕು. ಅದೇನಕ್ಕಂದರೆ ಅದರಲ್ಲಿ ಮಣ್ಣು, ಅದು ಒರಿಜಿನಲ್ ಕಲ್ಲಿಂದ ಮಾಡ್ತಾಯಿಲ್ಲ. ಅದಕ್ಕೆ ಒಂಚೂರು ಕೆಳಗಡೆ ಬಿದ್ದರೆ ಅದು ಮುರಿದೋಗಿ ಪುಡಿ ಆಗ್ತಾಯಿದೆ.
ಆ ಥರದ್ದು ಮಾಡೋದ್ರಿಂದ ಅದು ನಾವೇನಾದರೂ ರುಬ್ಬೋದ್ರಲ್ಲೂ ಸೇರಿ ನಮ್ಮ ಹೊಟ್ಟೆ ಒಳಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಆವಾಗಿನ ಥರ ಇವಾಗ ರುಬ್ಬೋ ಕಲ್ಲು ಬರ್ತಾಯಿಲ್ಲ. ನೋಡ್ಕೊಂಡು ತೊಗೊಬೇಕು, ಅದು ಎಲ್ಲಿ ಸಿಕ್ಕುತ್ತೆ ಅಂತ ಗೊತ್ತಿಲ್ಲ. ನನಗೆ ಆ ಥರ ಏನಾದ್ರು ಸಿಕ್ಕಿದ್ರೆ ಒಂದು ಚಿಕ್ಕದು ತೊಗೊಬೇಕು, ಚಿಕ್ಕದಾಗಿ ರುಬ್ಬಬೇಕು ಕೈಯಲ್ಲಿ ಅಂತ ನನಗೆ ತುಂಬ ಇಷ್ಟ. ಆದರೆ ಆ ಥರ ನನಗೆ ಸಿಕ್ಕಿಲ್ಲ. ನಮ್ಮ ಅಮ್ಮ ಮನೇಲಿ ಒಂದಿದೆ, ಅವರು ಯೂಸ್ ಮಾಡ್ಕೊತಾ ಇಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ಅವ್ರು ಇಟ್ಕೊಂಡಿದ್ದಾರಲ್ವ, ಅದಕ್ಕೆ ನಾನೇನು ಕೇಳಲಿಲ್ಲ. ನಾನು ಒಂದು ತೊಗೊಬೇಕಂತ ನೋಡ್ತಾಯಿದ್ದೀನಿ. ಆದರೆ ಆ ಥರದ್ದು ನನಗೆ ರುಬ್ಬೋ ಕಲ್ಲು ಇದುವರೆಗೂ ಭಯ ಆಗುತ್ತೆ ನನಗೆ. ಆ ಥರ ತೊಗೊಬೇಕಂತ ಇದು ಯಾವುದು ಒರಿಜಿನಲ್ ಕಲ್ಲು ಡೂಪ್ಲಿಕೇಟ್ ಕಲ್ಲು ಅಂತ ಭಯ ಆಗುತ್ತೆ. ಅದಕ್ಕೆ ನಾನು ತೊಗೊಂಡಿಲ್ಲ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ನಿಮ್ಮ ಮನೇಲಿ ಆ ಥರ ಕಲ್ಲು ಇದೆಯಾ ತಿಳಿಸಿ. ನಾನು ಈ ಥರ ಕುಟ್ಟೋ ಕಲ್ಲು ತೊಗೊಂಡಿನಿ, ಅದನ್ನೇ ಒಂದು ಸಲ ಕುಟ್ಟಿ ನಾನು ಇವಾಗ ಒಂದು ಕುಟ್ಟೋ ಕಲ್ಲು ಇಟ್ಕೊಂಡಿದ್ದೀನಿ ನೋಡಿ. ಒಂದು ಯಾವಾಗಾದ್ರೂ ನಿಮ್ಗೆ ತೋರಿಸ್ತೀನಿ ನೋಡಿ, ಅಲ್ಲಿ ಸ್ಟವ್ ಹತ್ರ ಇಟ್ಕೊಂಡಿರ್ತೀನಿ. ಅದೇ ಡೂಪ್ಲಿಕೇಟು ನಾನು ಇಲ್ಲಿ ಗಂದಿಗೆ ಅಂಗಡಿನಲ್ಲಿ ತೊಗೊಂಡಿದ್ದೆ. 250 ರೂಪಾಯಿನೋ 300 ರೂಪಾಯಿನೋ ಕೊಟ್ಟು ಗಂದಿಗೆ ಅಂಗಡಿನಲ್ಲಿ ತೊಗೊಂಡಿದ್ದು. ಅದು ಕಲ್ಲಲ್ಲ, ಅದು ಸುಮ್ಮನೆ ನಾವು ಒಂದು ಸಲ ಏನೋ ಕೆಳಗಡೆ ಒಂಚೂರು ಹಿಂಗೆ ಬಿದ್ದಿದ್ದಕ್ಕೆ ಅದೊಂಚೂರು ಸೈಡಾಗಿ ಮುರಿದೋಯ್ತು. ಆಮೇಲೆ ಗೊತ್ತಾಯಿತು ನನಗೆ, ಓ ಇದು ಒರಿಜಿನಲ್ ಅಲ್ಲ, ಇದು ಡೂಪ್ಲಿಕೇಟು ಅಂತ. ನಮ್ಮ ಅತ್ತೆ ಮನೇಲಿ ಒಂದಿದೆ ಫ್ರೆಂಡ್ಸ್, ಅದು ಈ ಥರ ಕುಟ್ಟೋ ಕಲ್ಲೇ, ಈ ಥರ ದೋಣಿ ಶೇಪ್ ಬರುತ್ತೆ. ಅದರಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್, ಕಲ್ಲು ತುಂಬ ಚೆನ್ನಾಗಿದೆ. ಅದರಲ್ಲಿ ಮಸಾಲನೂ ಎಷ್ಟು ನುಣ್ಣಗಾಗುತ್ತೆ. ಆಮೇಲೆ ಒಂಚೂರು ಎಲ್ಲೂ ಡ್ಯಾಮೇಜ್ ಆಗಿಲ್ಲ. ಇಷ್ಟು ವರ್ಷ ಅವರು ಮಾಡ್ಕೊಂಬರ್ತಾ ಇರೋದ್ರಿಂದನೂ ಒಂಚೂರು ಡ್ಯಾಮೇಜ್ ಆಗಿಲ್ಲ. ಅಂಥ ಕಲ್ಲುಗಳು ಇವಾಗ ಒಂದು ಸಿಕ್ಕಲ್ಲ. ಆಮೇಲೆ ನಾನು ಇವಾಗ ರುಬ್ಕೊಂಡಿರೋ ಮಸಾಲನೆಲ್ಲ ಇವಾಗ ಚಿಕನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು, ನಾನೆಲ್ಲ ಹುರಿಯೋದು ಮಸಾಲಾನ ಆ ಥರ ಎಲ್ಲ ಏನು ಮಾಡ್ಕೊಳ್ಳಲ್ಲ. ಒಂದೇ ಸಲ ಹಸಿಯಾಗಿ ಎಲ್ಲ ರುಬ್ಕೊತೀನಿ. ರುಬ್ಕೊಂಡು ಆಮೇಲೆ ಚಿಕನ್ಗೆ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಡ್ತೀನಿ. ಕ್ಲೀನಾಗಿ ಒಂದು ಸ್ವಲ್ಪ ಅದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಮೇಲೆ ನಾನು ನೀರು ಹಾಕ್ಕೊತೀನಿ ನೋಡಿ. ಇವಾಗೆಲ್ಲ ಒಂದು ಸ್ವಲ್ಪ ಫ್ರೈ ಆಗ್ತಾ ಐತೆ. ಈ ಥರ ಒಂದು 5 ನಿಮಿಷ ಬಿಟ್ಟರೆ ಸಾಕು. 5 ನಿಮಿಷ ಬಿಟ್ಟರೆ ಎಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ಆವಾಗ ನಾವು ನೀರನ್ನ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನ ಮಿಕ್ಸ್ ಮಾಡ್ಕೊಬೋದು ನೋಡಿ. ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನಮಗೆ ಅಷ್ಟು ಬೇಕೋ ಅಷ್ಟು, ತುಂಬ ನೀರು ಬೇಡ, ತುಂಬ ಗಟ್ಟಿನೂ ಬೇಡ, ಮೀಡಿಯಮಾಗಿ ಹಾಕ್ಕೊಬೇಕು ನೋಡಿ. ಇವಾಗ ನಾನು ಹಾಕ್ಕೊತೀನಿ. ಮೀಡಿಯಮಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ. ಆಮೇಲೆ ಉಪ್ಪೇ ಹಾಕಿರಲಿಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇವಾಗ ಕಲ್ಲುಪ್ಪೇ ಸೇರಿಸ್ಕೊತಾ ಇದ್ದೀನಿ. ನಾನು ಯಾವಾಗೂ ಜಾಸ್ತಿ ಪುಡಿ ಉಪ್ಪು, ಇವತ್ತೇನೋ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪು ಒಳ್ಳೇದಲ್ವ ಫ್ರೆಂಡ್ಸ್? ನಮ್ಮ ಮನೇಲಿ ನಾವು ಚಿಕ್ಕ ವಯಸ್ಸಲ್ಲ ಅಂತ ನಿಜವಾಗ್ಲೂ ಫ್ರೆಂಡ್ಸ್, ನಮ್ಮ ಅಮ್ಮ ಮನೇಲಿ ಪುಡಿ ಉಪ್ಪು ಅನ್ನೋದೇ ನಾವು ನೋಡಿರಲಿಲ್ಲ. ಸ್ವಲ್ಪ ದಿನ ಹೇಳಬೇಕು ಅಂದರೆ ಚಿಕ್ಕ ಮಕ್ಕಳಲ್ಲಿ ಬರೀ ಕಲ್ಲುಪ್ಪೇ ಯೂಸ್ ಮಾಡ್ತಾ ಇದ್ದಿದ್ದು. ಏನಾದರೂ ಪುಡಿ ಉಪ್ಪು ಬೇಕಂದ್ರೆ ಕಲ್ಲುಪ್ಪನ್ನ ಪುಡಿ ಮಾಡೋದು, ಪುಡಿಯಾಗಿ ಹಾಕ್ಕೊಬೇಕಂದ್ರೆ ಆ ಥರ ಯೂಸ್ ಮಾಡ್ತಾಯಿದ್ವಿ. ಆಮೇಲೆ ಇದು ಪುಡಿ ಉಪ್ಪನ್ನ ನಾನು ನಮ್ಮ ಅಮ್ಮ ಮನೇಲಂತೂ ಇವಾಗವರೆಗೂ ಕಲ್ಲುಪ್ಪೇ ಯೂಸ್ ಮಾಡೋದು, ಪುಡಿ ಉಪ್ಪು ಯೂಸ್ ಮಾಡಲ್ಲ. ಆದರೆ ಎಲ್ಲ ಅಂತಾರೆ ಕಲ್ಲುಪ್ಪೇ ಒಳ್ಳೆಯದು ಪುಡಿ ಉಪ್ಪಿಗಿಂತ, ಅದನ್ನು ಯೂಸ್ ಮಾಡಬೇಕು ಅಂತಾರೆ. ಅದು ಕರೆಕ್ಟೇ ಅನಿಸುತ್ತೆ. 2 ವಿಸಲ್ಲು ನಾನು ಕುಕ್ಕರಲ್ಲೇ ಹಾಕಿದ್ದೀನಿ. ಇವಾಗ ಚಿಕನ್ಗಳೇ ಬೇಯ್ತಾ ಇಲ್ಲ ಫ್ರೆಂಡ್ಸ್. ಫಾರಮ್ಮೇ ಬೇಯ್ತಾ ಇಲ್ಲ. ಬಾಯ್ಲರ್ ಕೋಳಿ ಬೇಗ ಬೇಯುತ್ತಲ್ವ, ಅದೇ ಬೇಯ್ತಾ ಇಲ್ಲ ಇವಾಗ. ಅದಕ್ಕೋಸ್ಕರ ಅದನ್ನೇ ಒಂದು 2 ವಿಸಲ್ ಹಾಕ್ಬಿಡೋಣ ಕುಕ್ಕರ್ಗೆ ಅಂದ್ಬಿಟ್ಟು ಕುಕ್ಕರ್ಗೆ ವಿಸಲ್ ಹಾಕ್ಕೊಂಡಿದ್ದೀನಿ. ವಿಸಲ್ ಹಾಕ್ಕೊಂಡು ನೋಡಿ ಎಲ್ಲ ಅವಾಗವಾಗೆ ತೊಳೆದಿಟ್ಬಿಡೋಣ. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿರೋದು ಅಂದ್ಬಿಟ್ಟು ಎಲ್ಲ ಅದ್ರಲ್ಲಿ ಜೋಡಿಸ್ಕೊತಾ ಇದ್ದೀನಿ ಕ್ಲೀನಾಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಆಮೇಲೆ ನಮ್ಮ ಮಕ್ಕಳು ಮೊದಲೇ ಏನಾದರೂ ಎಳೆಯೋಕ್ಕೋಗಿ ಅದು ಬಿದ್ದು ಆ ಗ್ಲಾಸೆಲ್ಲ ಒಡೆದು ಏನಕ್ಕೆ ಬೇಕು? ಮಕ್ಕಳಿರೋ ಮನೇಲಿ ಗೊತ್ತಲ್ವ ಫ್ರೆಂಡ್ಸ್, ನಾವೆಲ್ಲೋ ಇಟ್ಟರೆ ಅದೆಲ್ಲೋ ಇರುತ್ತೆ. ನಾವೇನಾದರೂ ಒಂಚೂರು ಮುಂದೆ ಇಟ್ಟರೆ ಅದನ್ನು ನೂಕಿ ಕೆಳಗಡೆ ಬೀಳಿಸಿರ್ತಾರೆ. ಅದಕ್ಕೆ ಎಲ್ಲ ಆಯಿತು. ಚಿಕನ್ ಸಾರ್ದು ವಿಸಲ್ ಬಂದರೆ ನನ್ನ ಕೆಲಸ ಮುಗೀತು. ಅದಕ್ಕೆ ಎಲ್ಲ ತಟ್ಟೆಗೆ ಇವಾಗ ಒಂದು ಸ್ವಲ್ಪ ರಸಮ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಚಿಕನ್ ಸಾರು, ರಸ, ಅನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ರಸಕ್ಕೆ ಇಡ್ತಾ ಇದ್ದೀನಿ. ಮುದ್ದೆ ಮಾಡ್ಕೊಬೇಕು ಫ್ರೆಂಡ್ಸ್. 2 kg ರಾಗಿ ತೊಗೊಂಬಂದು ಇಟ್ಟಿದ್ದೀನಿ. ಇನ್ನೂ ನಾನು ಅದನ್ನು ಬೀಸಿಲ್ಲ. ಇವಾಗ ಬೀಸಿಬಿಟ್ಟು ನೆಕ್ಸ್ಟ್ ಟೈಮ್ ನಾನು ಮುದ್ದೆ ಮಾಡೋದು ತೋರಿಸ್ತೀನಿ. ನನಗೆ ಅಷ್ಟಾಗಿ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಚಪಾತಿ ಮಾಡ್ತೀನಿ, ಅದೇ ಮುದ್ದೆ ಮಾಡೋಕ್ಕೆ ಬರಲ್ಲ. ಆದರೆ ಮುದ್ದೆ ತಿಂದರೆ ಒಳ್ಳೇದಲ್ವ ಫ್ರೆಂಡ್ಸ್? ಅದಕ್ಕೋಸ್ಕರ ನಾನು ಮಾಡಲೇಬೇಕು ಅಂದ್ಕೊಂಡು ಇವಾಗ 2 kg ರಾಗಿ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಅದನ್ನು ಮಿಷಿನ್ಗೆ ಹಾಕ್ಕೊಂಬರ್ಬೇಕು. ಮಿಷಿನ್ಗೆ ಇವತ್ತು ಹಾಕ್ಕೊಂಬರೋಣ ಅಂದ್ಕೊಂಡೆ. ಸಂಡೇ 2 ಗಂಟೆವರೆಗೂ ಇರೋದ್ರಿಂದ ನಾನು ಹಾಕ್ಕೊಂಬರೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಅನ್ನನೇ ಮಾಡ್ಕೊತಾ ಇದ್ದೀನಿ. ನಾಳೆ ಸೋಮವಾರ ಹೋಗ್ಬಿಟ್ಟು ಮಿಷಿನ್ಗೆ ಹಾಕ್ಕೊಂಬಂದು ಇಟ್ಕೊಂಡು ಏನಾದರೂ ಸಾರು ಮಾಡಬೇಕಾದ್ರೆ ಮುದ್ದೆ ಮಾಡ್ಕೊಳ್ಳೋಣ ಇನ್ಮೇಲೆ
ಮಕ್ಳಿಗೂ ಒಳ್ಳೇದು ಇವಾಗಿಂದ ತಿನ್ನಿಸೋದು. ನನ್ನ ಮಗ ಒಂದು ಸ್ವಲ್ಪ ತಿಂತೀನಿ ಅಂತಾನೆ, ಚಿಕ್ಕ ಮುದ್ದೆ ಕೊಟ್ಟರೆ. ನನ್ನ ಮಗಳಿಗಂತೂ ರೂಢಿ ಇಲ್ಲ, ಅವಳಿಗೂ ಒಂದು ಸ್ವಲ್ಪ ರೂಢಿ ಮಾಡಬೇಕು, ತಿನ್ನಿಸ್ಬೇಕು ಅಂತ ಇವಾಗ ಮನಸ್ಸು ಮಾಡಿದ್ದೀನಿ. ಇವಾಗ ಮಾಡ್ತೀನಿ. ಇವಾಗ ಸಾರು ವಿಸಲ್ ಆಗೋಯ್ತು, ವಿಸಲ್ ಬಂತು ನೋಡಿ, ಸಾರು ಈ ಥರ ರೆಡಿ ಆಯಿತು ನೋಡಿ, ಸಾರು ರೆಡಿ ಆಯಿತು. ಆಮೇಲೆ ರಸನೂ ಮಾಡಿದೆ, ಆಮೇಲೆ ಅನ್ನಕ್ಕೂ ಕುಕ್ಕರಲ್ಲಿ ಇಟ್ಬಿಟ್ಟಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್.